ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ತುಮಕೂರು ಹತ್ರ ಉಡಿಸ್ಲಮ್ಮ ದೇವಸ್ಥಾನ ಇದೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ನೋಡಿದ್ವಿ, ಫೇಮಸ್ ಟೆಂಪಲ್ ಅಂತೆ. ಹಾಗೆ ಊರಿಗೆ ಬಂದಿದ್ವಲ್ಲ, ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಟೆಂಪಲ್ ಹೇಗಿದೆ ಅಂತ ಬ್ಲಾಗಲ್ಲಿ ಹೇಳ್ತೀನಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಶ್ರಾವಣ ಮಾಸದ ಪೂಜೆ ಊರಿಗೆ ಹೋಗಿದ್ದೀವಿ ಅಂತ. ಹಾಗೆ ಸ್ವಲ್ಪ ಮಧ್ಯಾಹ್ನ ಫ್ರೀ ಇದ್ವಿ. ಉಡಿಸ್ಲಮ್ಮ ದೇವಸ್ಥಾನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಸೊ ಅಲ್ಲಿ ಹೋಗಿ ನೋಡ್ಕೊಂಬರೋಣ, ಊರಿಗೆ ನಿಯರ್ ಇತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ವಿ. ನಾನು, ಪಾಪು, ರುಚಿತಾ, ನಮ್ಮ ಮನೆಯವರು, ನಾವು 4 ಜನನೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಕಾರಲ್ಲೇ. ಶ್ರೀ ಉಡಿಸಲಮ್ಮ ದೇವಿ ದೇವಸ್ಥಾನ ಇರೋದು ತುಮಕೂರು ಹತ್ರ ತಾವರೆಕೆರೆ ರೋಡಲ್ಲಿ. ಲೊಕೇಶನ್ ಹಾಕ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಟೆಂಪಲ್ಲು ಇಲ್ಲ, ಬರೀ ಅರಳಿ ಮರದ ಕೆಳಗಡೆ ದೇವರು ವಾಸಿಸ್ತಿರೋದು. ದೇವರಾಜ್ಞೆಯಂತೆ ಇಲ್ಲಿ ನನಗೆ ದೇವಸ್ಥಾನ ಕಟ್ಟಿಸ್ಬಾರ್ದು ಅಂತ ಆ ಥರ ಇದೆ. ಇಲ್ಲಿ ನಾವೇನಾದರೂ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದರೆ, ಇಲ್ಲಿ ಕಲ್ಲುಗಳಿದೆ, ಆ ಕಲ್ಲು ಮೇಲೆ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಕಲ್ಲು ಸುತ್ತ ತಿರುಗುತ್ತೆ. ನೋಡಿ, ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲೊಬ್ಬರು ಕಲ್ಲು ಮೇಲೆ ಸುತ್ತ ತಿರುಗ್ತಾರಲ್ಲ, ಈ ಥರ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಕಲ್ಲು ತಾನು ಸುತ್ತ ತಿರುಗುತ್ತೆ. ಇದು ನೋಡಿ, ತಾಯಿ ನೆಲೆಸಿರೋದು ದೇವಸ್ಥಾನ ವಿಗ್ರಹ ಇದು. ಮತ್ತು ಇಲ್ಲಿ ಮಡ್ಲಕ್ಕಿ ಥರ ಈ ಥರ ಹರಕೆನೆಲ್ಲ ಕಟ್ತಾರೆ. ನಾವು ಹೋದಾಗ ತುಂಬ ಜನನೇ ಇದ್ದರು, ಎಲ್ಲ ಹರಕೆ ಮಾಡಿಕೊಂಡು ಕೂತ್ಕೊಂಡು ಈ ಥರ ಕೇಳ್ಕೊತಿದ್ರು ದೇವ್ರ ಮುಂದೆಗಡೆ. ಅಂದರೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ, ಮಡ್ಲಕ್ಕಿ ಕಟ್ತೀವಿ, ಮತ್ತು ಕೋಳಿ ಕೂಡ ಕುಯ್ತಾರೆ. ಇಲ್ಲಿ ಕೋಳಿ ಕುಯ್ಕೊಂಡು ಹೋಗೋದು, ಮೊಸರನ್ನ ಎಡೆ ಇಟ್ಟೋದು, ಆ ಥರ ಎಲ್ಲ ಪದ್ಧತಿ ಇಲ್ಲಿ ಇದೆ. ಮಳೆ ಬರ್ತಿದೆ, ಆದರೂ ಕೂಡ ಭಕ್ತಿ ಅಂದರೆ ಹಿಂಗೆ. ನಾವು ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಮಳೆ ಬರೋದಕ್ಕೆ ಶುರುವಾಯಿತು. ಆಮೇಲೆ ಮಳೆ ತುಂಬ ಜೋರೇ ಆಯಿತು. ಸೊ ಆದರೂ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನಸ್ಸಲ್ಲಿ ನಮಗೆ ಏನು ಆಗಬೇಕು ಅಂದ್ಕೊಂಡಿದ್ವಿ ಅದನ್ನು ಈಡೇರಿಸಮ್ಮ ತಾಯಿ ಅಂತ ಬೇಡ್ಕೊಂಡು ಕಲ್ಲಿನ ಮೇಲೆ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಆಗಲಿಲ್ಲ, ನಾನು ಎದ್ದೋಳ್ಬಿಟ್ಟೆ. ಆಮೇಲೆ ಹರೀಶವರು ಕೇಳಿಕೊಂಡ್ರು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ದೇವ್ರ ಮುಂದೆ ಇರೋ ಕಲ್ಲ ಮೇಲೆ ನಿಂತ್ಕೊಂಡ್ರು. ಸ್ವಲ್ಪ ಹೊತ್ತು ಆದಮೇಲೆ ಕಲ್ಲು ತಿರ್ಗೋಕ್ಕೆ ಶುರುವಾಯಿತು.
ಮನಸ್ಸಲ್ಲಿ ಒಂಥರ ಖುಷಿ ಆಯಿತು. ದೇವರು ನಮ್ಮ ಪ್ರಾರ್ಥನೆನ ಕೇಳಿಸ್ಕೊಂಡ್ರಲ್ವಾ, ಒಪ್ಕೊಂಡ್ರಲ್ವಾ ಅಂತ ಖುಷಿ ಆಯಿತು ತುಂಬ. ಸರಿ, ಇವರಾದಮೇಲೆ ನಮ್ಮ ರುಚಿತ ಕೂತ್ಕೊಂಡಿದ್ಲು ದೇವ್ರ ಹತ್ರ ಕೇಳಿಕೊಂಡು. ಅವಳ ಮನಸ್ಸಲ್ಲಿ ಏನು ಆಸೆ ಇತ್ತು ಅಂತ ಅದನ್ನು ಕೇಳಿಕೊಂಡು ದೇವ್ರ ಮುಂದೆ ಕೂತ್ಕೊಂಡ್ಳು. ಅವಳಿಗೂ ಕೂಡ ದೇವರು ಒಪ್ಪಿಗೆ ಕೊಟ್ಟರು, ಚೆನ್ನಾಗಿ ಕಲ್ಲು ತಿರುಗ್ತು. ಅವಳು ಅಂದ್ಕೊಂಡಿದ್ದು ಈಡೇರಲಿ ಅಂತ ನಾವು ಕೇಳ್ಕೊತೀನಿ. ಇವ್ರದ್ದೆಲ್ಲ ಆದಮೇಲೆ ನಾನು ಮತ್ತೆ ಕೂತ್ಕೊಂಡೆ ದೇವ್ರ ಹತ್ರ. ನನಗೆ ಜಾಸ್ತಿ ಹೊತ್ತು ಕೂತ್ಕೊಳಕ್ಕಾಗಿಲ್ಲ. ಸೊ ನಿಂತ್ಕೊಂಡೆ, ಮತ್ತು ದೇವ್ರ ಮುಂದೆ ನಿಂತ್ಕೊಂಡೆ, ಬೇಡ್ಕೊಂಡೆ. ಮಳೆ ಬರ್ತಿತ್ತು ಸಣ್ಣಗೆ, ಆದರೂ ಪರವಾಗಿಲ್ಲ ಅಂತ ಕೇಳಿಕೊಂಡೆ. ಒಂದೇ ಮನಸ್ಸಿಂದ ದೇವ್ರ ಹತ್ರ ಭಕ್ತಿಯಿಂದ ಕೇಳಿಕೊಂಡೆ. ಅಲ್ಲಿ ನಿಂತ್ಕೊಂಡಾಗ ಕಾಲು ಗಟ್ಟಿ ಹಿಡಿಬಾರ್ದಂತೆ. ನನ್ನ ಪಕ್ಕದಲ್ಲಿದ್ರಲ್ಲ ಆಂಟಿ ಆಮೇಲೆ ಹೇಳಿದ್ರು. ಒಂದೆರಡು ಸತಿ ತಿರ್ಗೋ ಥರ ಅನಿಸ್ತಿತ್ತು, ಬಟ್ ನನಗೆ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಗ್ರಿಪ್ಪು ಸಿಗ್ತಾ ಇರಲಿಲ್ಲ. ಆಮೇಲೆ ಆಂಟಿ ಹೇಳಿದ್ರು, ತುಂಬ ಗಟ್ಟಿ ಹಿಡಿತಾ ಇದ್ದೀರ ಕಾಲು ನೀವು ಅಂತ. ಆಮೇಲೆ ಹರೀಶ್ ಅವ್ರನ್ನ ಕರೆದೆ ಪಕ್ಕದಲ್ಲಿ, ಯಾಕಂದರೆ ಅಲ್ಲಿ ಕಲ್ಲು ಚಿಕ್ಕದು, ಆ ಕಡೆ ಈ ಕಡೆ ಹಿಡ್ಕೊಳಕ್ಕೆ ಏನೂ ಸಿಗಲ್ಲ. ನಮ್ಮನ್ನು ಒಂಥರ ಪಾಸಿಟಿವ್ ಎನರ್ಜಿ ನಮ್ಮನ್ನು ಒಂಥರ ತಳ್ದಂಗೆ ಫೀಲ್ ಆಗುತ್ತೆ. ಆ ಫೀಲ್ ನಿಜವಾಗ್ಲೂ ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನನಗೆ, ಹರೀಶ್ ಅವ್ರಿಗೆ, ರುಚಿಗೆಲ್ಲ ಆ ಥರ ಅನುಭವ ಆಯಿತು. ನಮಗೇನು ನಿಜವಾಗ್ಲೂ ನೀವು ಯಾರಾದರೂ ಆ ಕಡೆ ಹೋದರೆ ನೋಡಿ ಬನ್ನಿ, ಆ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ. ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅಂತೀವಲ್ಲ ಆ ಥರ ಇದೆ ಅಂತ ನಾವು ನಂಬೋದು. ಇದರಿಂದ ನಮ್ಮನ್ನು ಒಂಥರ ತಳ್ದಂಗೆ ಅನಿಸುತ್ತೆ ನಿಜವಾಗ್ಲೂ. ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಥರ ಭರವಸೆ ಕೊಟ್ಟಂಗೆ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಈಗಲೂ. ಆ ಆಂಟಿ ಹೇಳಿದ್ದಾದಮೇಲೆ ನಾನು ಸ್ವಲ್ಪ ಕಾಲು ಫ್ರೀ ಬಿಟ್ಟೆ. ಆಮೇಲೆ ನೋಡಿ ನನಗೂ ಕಲ್ಲು ತಿರುಗ್ತು ಸುತ್ತ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ದೇವ್ರ ಮಹಿಮೆನೆ ಅಂತ ಅನ್ಬೋದು. ಈ ಆಂಟಿನೇ ನನಗೆ ಹೇಳಿದ್ದು, ಕಾಲು ತುಂಬ ಬಿಗಿ ಹಿಡಿತಿದ್ದೀರಾ ನೀವು ಅಂದ್ಬಿಟ್ಟು. ಯಾಕಂದರೆ ಅಲ್ಲಿ ಗ್ರಿಪ್ ಏನೂ ಇಲ್ಲ ನಮಗೆ ನಿಂತ್ಕೊಳ್ಳೋದಕ್ಕೆ. ದೇವ್ರ ಮುಂದೆ ಇಟ್ಟಿರೋ ಕಲ್ಲು ಕೂಡ ತುಂಬ ಚಿಕ್ಕದಿದೆ. ನೋಡಿ ಕಲ್ಲು ಹೇಗೆ ತಿರುಗ್ತಿದೆ ಅಂತ. ನಾವು ನಿಜವಾಗ್ಲೂ ಇದನ್ನು ನೋಡಿದ್ರೆ ನಿಜ ಪಾಸಿಟಿವ್ ಎನರ್ಜಿ ಅನ್ನೋದು ಇಲ್ಲೇ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಆ ಆಂಟಿ ಹೇಳ್ಬಿಟ್ಟು ಹೋದರು, ಕಾಲು ತುಂಬ ಟೈಟ್ ಹಿಡಿಬೇಡಿ ಅಂದ್ಬಿಟ್ಟು. ಯಾಕಂದರೆ ಕಲ್ಲು ತಿರುಗೋ ಟೈಮಲ್ಲಿ ಕಾಲು ಬಿಗಿಯಾಗಿ ಹಿಡಿಬಾರ್ದು ಅಂತ ಹೇಳೋದ್ರು. ಅಂತೂ ನಮಗೂ ಖುಷಿ ಆಯಿತು, ದೇವ್ರು ನಮ್ಮ ಜೊತೆಲಿ ಇದ್ದಾನಪ್ಪ ಅಂದ್ಬಿಟ್ಟು.
ದೇವರ ಆಶೀರ್ವಾದ ನಿಮಗೂ ಎಲ್ಲರ ಮೇಲೂ ಇರಲಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.